ಯಜಮಾನ್ ಮಗ ಒಳ್ಳೆ ಬುದ್ಧಿ ಕಲಿಲ್ವಾ ನೀವು ಟೊಮೆಟೊ ನಿಂಗೆ ಚೆನ್ನಾಗಿದೆಯಾ ಮಗಳು ಯಾವ್ದು ನೀವು ಬಿಡೋದು ಯಾವ್ದು ಕೇಳ್ಕಂತ ನಿಂಗೆ ಯಾವ್ದು ಇಷ್ಟ ನನಗೆ ಇಷ್ಟನ ನನಗೆ ಹೇಳಿ ಗೊತ್ತಾಗಲ್ಲ ಮಗಳೇ ನೀನೊಂದು ಅಮ್ಮ ಅಂತ ಸ್ವಲ್ಪ ನಿಮಗೆ ಗೊತ್ತಂದ ಬೈಕೊಂಡು ನಿಮ್ಮ ಅಮ್ಮ ಕೊಡು ಬೇಡವಾ ಇದನ್ನ ಬೇಡ ಅಂದು ನೀವು ತಿಳಿ ಮಾಡ ಯಾರೋ ಪೇಷಂಟ್ ನಾವು ಎಲ್ಲ ಮನೆಗಳಿಗೆ ಹೋಗಿ ಬಿಡ್ತಮ್ಮ ಸೀರೆ ಸೀರೆ ಬೇಕು ಅಂದ್ರೆ ಕೈಗ ಮುರ್ಕೊಂಬರ್ರಿ ನಿನಗೆಲ್ಲ ನಿಮ್ಮ ಕಡೆ ಹುಷಾರ ಮಾಡ್ಕೋಬೇಕು. ಸುಮ್ಮನೆ ಹೆಂಗ್ ಬೇಕಂಗೆ ಏರಿಯಿಂದ ಮಾಡಿಬಿಡ್ರಿ. ಒಂದು ಹುಣಸೆ ಹುಳಿ ಬೆಲ್ಲ ಸುಣ್ಣ ಅದೆಂಥ ಕಾಲದಲ್ಲಿ ಚಿಕನ್ ನೆನೆಸ್ಬಿಡ್ತೀನಿ. ಮುಗೀತು ಅದಕ್ಕೂ ಒಂದು 5 ಹೊತ್ತಿ ಕೊಡ್ತೀನಿ. ಹಂಗೆ ನಾರ್ಮಲ್ ಇರಬೇಕು. ಆಪ್ಷನ್ ಆಯ್ತು ಅಂದರೆ ಹುಣಸೆ ಹುಳಿ ಬೆಲ್ಲ ಸುಣ್ಣ ಒಂದೇ ಒಂದು ದಿವಸ ಮಾಡಬೇಕು. ಹುಷಾರ ಮಾಡಿ ಹುಣಸೆ ಹುಳಿ ಬೆಲ್ಲ ಸುಣ್ಣ ಬಿಸಿ ಮಾಡಿ ಚೆನ್ನಾಗಿ ಟೀ ಕಾಸ್ತಂಗೆ ಕಾಸಬೇಕು. ಕುಡ್ದ ಟೀ ಕಾಸ್ತಂಗೆ ಕಾಸಬೇಕು. ಈ ಕಾಸಿದ್ದನ್ನ ಹೆಂಗೆ ಬಿಸಿ ಕುಡಿಯೋಕ್ಕಾಗಲ್ಲ. ಹಂಗೆ ಆರಿಸ್ಕೊಂಡು ಹೆಂಗೆ ಕಾದು ಚೆನ್ನಾಗಿ ಕಾಯಬೇಕು. ಕಪ್ಪು ಕಾಯ್ತೈತಿ ಕಾದು ಆರಿದ ಮೇಲೆ ಹಂಗೆ ಹಚ್ಬಿಟ್ಟು ಮತ್ತೆ ಕೈ ಕೂಡ ಎಷ್ಟು ಮಾಡಿಲ್ಲ. ಈಗ ಏನಾಯ್ತು ಗಾಡಿ 3 ಸಲ ಆಕ್ಸಿಡೆಂಟ್ ಆಗಿ ಇವ್ರಿಗೂ 2 ಸಲ ಗಾಡಿ ಬಿಟ್ಟು ಇನ್ನು ನನ್ನ ಮೈದ್ನ ಅದೇ ಗಾಡೀಲಿ ಫುಲ್ ಡೆತ್ ಆಗೋನು ಪುಣ್ಯ ಕುಡ್ಕೊಂಡು ಗಾಡಿ ತಗೊಂಡು ಪೂಜೆ ಮಾಡ್ಬೇಕಲ್ವಾ. ಆ ಗಾಡಿ ಮತ್ತೆ ಇವಾಗ ಆಕ್ಸಿಡೆಂಟ್ ಆಗಿ ಅಲ್ಲಪ್ಪ ಗಾಡಿ ದೇವ್ರು ಕೊಟ್ಟಾಗ ದೇವ್ರ ಮುಂದೆ ಬರೋಕ್ಕಾಗಲ್ಲ ಒಂದ್ಸರಿ ಬರಲಿಲ್ಲ. ಎಷ್ಟು ಹೇಳಿದ್ರು ಈಗ ಅನ್ಭವಸನ ಮಗು ಪಾಪುದು ರಕ್ಷೆ ಆಯ್ತು. ಮದುವೆ ಆಗಿದ್ರೆ ಲವ್ ಮ್ಯಾರೇಜು ಅರ್ಕೆ ಮಾಡ್ಕೊಂಡು ಬರ್ದಾದ್ಮೇಲೆ ಬಂದ ನೌಕರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವಾಗಲೂ ಬರಲಿಲ್ಲ. ಫುಲ್ಲು ಜಗಳ ಮದುವೆನೂ ನೋಡಿ ಅಂದತ್ರೆ ಮದುವೆನೂ ಬರಲ್ವಂತೆ ಗಾಡಿ ಬರಲ್ವಂತೆ. ಆಗ ಅವ್ನು ಹಿಂಸೆ ಕೊಡಲೇಬೇಕು. ಯಾಕಂದ್ರೆ ಜನಕ್ಕೆ ದೇವ್ರು ಯಾಕೆ ಹಿಂಸೆ ಕೊಡ್ತಲ್ಲ. ಮನೇಲಿ ಸ್ವಲ್ಪ ತೊಂದರೆ ಇತ್ತು. ಹಾಸನ ಏನು ಭಾಳ ದೂರ ಏನಿಲ್ಲ ತಮ್ಮ 90 ಕಿಲೋಮೀಟರ್ ಆಗ್ತಿಲ್ಲಿಂದ. ಮತ್ತೆ ಒಂದು ಮಾಡ್ಕೊಬೇಡಿ. ಅದೇ ಗಾಡಿ ಸ್ಟಿಕ್ಕರ್ ಒಳ್ಳೇದಾಗೈತೆ. ಅದೇ ಗಾಡಿ ದುರ್ಗಾಸ್ಥಳ ಕೃಪೆ ಅಂತ ಒಂದು ನಡಿ ಬರ್ಸಿ ಒಂದು ಸ್ಟಿಕ್ಕರ್ ಫಾಸ್ಟ್ ಆಗ್ತಾರ. ಅಡ್ಬಿದ್ದು ತಪ್ಪಾಯ್ತು ಅಂತ ಹೋಗಪ್ಪ ಉಳ್ದಾಳಿ ಮಗಳೇ. ಮಗಳಿಗೆ ತೇರ್ತ ಕುಡಿಸಿ ಮೊಸರನ್ನ ಹಾಲನ್ನು ನೈವೇದ್ಯ ಮಾಡಿ ಊಟ ಮಾಡಿ ಸರಿ ಆಗುತ್ತೆ. ಆಯ್ತಾ ಒಪ್ಪ ಕೊಡ್ತೀಯಾ? ಸೇರಿಗಿದೆಯಾ ನನಗೆ? ಎಷ್ಟು ನಿಂದೆ ಮಾಡಿಲ್ಲ. ಈಗ ಏನಾಯ್ತು? ಎಷ್ಟು ಗಾಡಿ 3 ಸಲ ಆಕ್ಸಿಡೆಂಟ್ ಆಗಿ ಇವ್ರಿಗೂ 2 ಸಲ ಗಾಡಿ ಬಿಟ್ಟು ಇನ್ನು ನನ್ನ ಮೈದ್ನ ಅದೇ ಗಾಡೀಲಿ ಫುಲ್ ಡೆತ್ ಆಗೋನು ಪುಣ್ಯ ಕುಡ್ಕೊಂಡು ಗಾಡಿ ತಗೊಂಡು ಪೂಜೆ ಮಾಡ್ಬೇಕಲ್ವಾ. ಆ ಗಾಡಿ ಮತ್ತೆ ಇವಾಗ ಆಕ್ಸಿಡೆಂಟ್ ಆಗಿ ಅಲ್ಲಪ್ಪ ಗಾಡಿ ದೇವ್ರು ಕೊಟ್ಟಾಗ ದೇವ್ರ ಮುಂದೆ ಬರೋಕ್ಕಾಗಲ್ಲ ಒಂದ್ಸರಿ ಬರಲಿಲ್ಲ. ಎಷ್ಟು ಹೇಳಿದ್ರು ಈಗ ಅನ್ಭವಸನ ಮಗು ಪಾಪುದು ರಕ್ಷೆ ಆಯ್ತು. ಮದುವೆ ಆಗಿದ್ರೆ ಲವ್ ಮ್ಯಾರೇಜು ಅರ್ಕೆ ಮಾಡ್ಕೊಂಡು ಬರ್ದಾದ್ಮೇಲೆ ಬಂದ ನೌಕರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವಾಗಲೂ ಬರಲಿಲ್ಲ. ಫುಲ್ಲು ಜಗಳ ಮದುವೆನೂ ನೋಡಿ ಅಂದತ್ರೆ ಮದುವೆನೂ ಬರಲ್ವಂತೆ ಗಾಡಿ ಬರಲ್ವಂತೆ. ಆಗ ಅವ್ನು ಹಿಂಸೆ ಕೊಡಲೇಬೇಕು. ಯಾಕಂದ್ರೆ ಜನಕ್ಕೆ ದೇವ್ರು ಯಾಕೆ ಹಿಂಸೆ ಕೊಡ್ತಲ್ಲ. ಮನೇಲಿ ಸ್ವಲ್ಪ ತೊಂದರೆ ಇತ್ತು. ಹಾಸನ ಏನು ಭಾಳ ದೂರ ಏನಿಲ್ಲ ತಮ್ಮ 90 ಕಿಲೋಮೀಟರ್ ಆಗ್ತಿಲ್ಲಿಂದ. ಮತ್ತೆ ಒಂದು ಮಾಡ್ಕೊಬೇಡಿ. ಅದೇ ಗಾಡಿ ಸ್ಟಿಕ್ಕರ್ ಒಳ್ಳೇದಾಗೈತೆ. ಅದೇ ಗಾಡಿ ದುರ್ಗಾಸ್ಥಳ ಕೃಪೆ ಅಂತ ಒಂದು ನಡಿ ಬರ್ಸಿ ಒಂದು ಸ್ಟಿಕ್ಕರ್ ಫಾಸ್ಟ್ ಆಗ್ತಾರ. ಅಡ್ಬಿದ್ದು ತಪ್ಪಾಯ್ತು ಅಂತ ಹೋಗಪ್ಪ ಉಳ್ದಾಳಿ ಮಗಳೇ. ಮಗಳಿಗೆ ತೇರ್ತ ಕುಡಿಸಿ ಮೊಸರನ್ನ ಹಾಲನ್ನು ನೈವೇದ್ಯ ಮಾಡಿ ಊಟ ಮಾಡಿ ಸರಿ ಆಗುತ್ತೆ. ಆಯ್ತಾ ಒಪ್ಪ ಕೊಡ್ತೀಯಾ? ಸೇರಿಗಿದೆಯಾ ನನಗೆ? ಸರಿ ಹಾಕ್ಬೇಕು. ಸರಿ ಎಂದೇವ್ರಲ್ವಾ? ಹಾಂ ಕೈ ನೋವಾಯ್ತನಮ್ಮ? ಅಯ್ಯೋ ನಾನು ಇದೀನಲ್ಲ ದುರ್ಗಾಸ್ಥಳ. ನಾನು ಸರಿಗೈತೀನಿ. ಅಪ್ಪನ ಸರಿಗೈತೀನಿ. ಅವಳು ಹುಷಾರು ಮಾಡಿದ್ದೀನಿ. ಆ ತಂಗಿ ನೋಡ ಅವಳು ಅವರು ಹುಷಾರು ಮಾಡಿ ಪಾಪ ಅವಳು. ನಿನ್ನ ಕೈಯೇ ಸಣ್ಣ ಇಷ್ಟಪ್ಪ ಸಣ್ಣಗ ಬಿಟ್ಟು ಹಾಂ
ದುರ್ಗಾ ಸ್ಥಳ ಶ್ರೀ ಅಂತ ಹಾಕು.